ಆತ್ಮೀಯ ವೀಕ್ಷಕರೇ, ವಾಸ್ತವ ಬದುಕಿನ ರಿಯಾಲಿಟಿ ಕೆಲವು ಮಾತುಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಜನರ ಭಾವನೆಗಳು, ವಿಚಾರಗಳು ಯಾವ ರೀತಿ ಇರುತ್ತವೆ ಎಂಬುದು ಇಲ್ಲಿ ಹೇಳಿದ್ದೇನೆ. ಒಂದು ಒಳ್ಳೆಯ ಮಾತು ಎಂದರೆ, ನಮ್ಮ ಬದುಕಿನ ಜೀವನದಲ್ಲಿ ಕಣ್ಣಿನಿಂದ ನೋಡಿದೆಲ್ಲ ಸತ್ಯ ಆಗಿರಲ್ಲ, ಹಾಗೆ ಕಿವಿಯಿಂದ ಕೇಳಿದ್ದು ಎಲ್ಲ ನಿಜ ಆಗಿರಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲವೂ ಬದಲಾಗುತ್ತೆ. ಇವತ್ತು ನೀನೇ ಎಲ್ಲ ಅನ್ನೋದು ನಾಳೆ ನೀನು ಯಾರು ಅಂತ ಹೇಳುವ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಯಾರನ್ನೂ ಅತಿಯಾಗಿ ನಂಬಬೇಡಿ, ನಂಬಿ ನೋವು ತಿನ್ನಬೇಡಿ. ಈ ಕಲಿಯುಗದಲ್ಲಿ ಸತ್ಯ ಮತ್ತು ಸುಳ್ಳು ಯಾವ ರೀತಿ ಇದೆ ಅಂದರೆ, ಇಲ್ಲಿ ಸತ್ಯ ಎನ್ನುವುದು ಇನ್ನೇನು ಹೊಸ್ತಿಲು ದಾಟಬೇಕು ಅನ್ನುವಷ್ಟರಲ್ಲಿ ಸುಳ್ಳು ಇಡೀ ಊರನ್ನೇ ಸುತ್ತಾಡಿಕೊಂಡು ಬರುತ್ತದೆ. ನೀವು ನಿಮ್ಮ ಕಷ್ಟದ ಕಾಲಕ್ಕೆ ಸಹಾಯ ಕೇಳಿದಾಗ ಸುಳ್ಳು ಹೇಳಿ ಜಾರಿಕೊಂಡರ ಬಳಿ ಮತ್ತೊಮ್ಮೆ ಸಹಾಯ ಕೇಳಬೇಡಿ. ಬದುಕಿನಲ್ಲಿ ತಿರುವುಗಳಿರಬೇಕು, ಆದರೆ ತಿರುವುಗಳೇ ಬದುಕಾಗಿ ಬಿಟ್ಟರೆ ಮನಸ್ಸೇ ಎಷ್ಟೇ ಗಟ್ಟಿಯಾಗಿದ್ದರೂ ಬದುಕು ಸಾಕೆನಿಸುತ್ತದೆ. ಜೀವನದ ಪಾಠ ಒಂದು ಕಬ್ಬಿಣ ತುಂಡು ಅದರ ಆಕೃತಿ ಪಡೆಯಬೇಕಂದ್ರೆ ಅದು ಕುಲುಮೆಯ ಕೆಂಡದಲ್ಲಿ ಬೆಂದಾಗಲೇ ಒಂದು ಆಯುಧ ಆಕೃತಿ ಪಡೆಯೋದು. ಹಾಗೆಯೇ ಬದುಕಿನಲ್ಲಿ ಕಷ್ಟಗಳು ಬಂದಾಗಲೇ ವ್ಯಕ್ತಿಯ ಶಕ್ತಿ ತಿಳಿಯೋದು. ಇಲ್ಲಿ ಜೀವನದಲ್ಲಿ ಗಂಡಿಗೂ ಬಹಳಷ್ಟು ಕಷ್ಟಗಳಿವೆ, ನೋವುಗಳಿವೆ, ಸಂಕಷ್ಟಗಳಿವೆ, ಚಿಂತೆಗಳಿವೆ. ಆದರೆ ಏನು ಮಾಡೋದು? ಯಾರ ಬಳಿಯೂ ಹೇಳಿಕೊಳ್ಳಂತಿಲ್ಲ, ಯಾರ ಮುಂದೆಯೂ ಅಳುವಂತಿಲ್ಲ. ಇಲ್ಲಿ ಸಮಾಜದಲ್ಲಿ ಕೆಲವರ ಜೊತೆ ನಾವು ಮನಸ್ಸು ಬಿಚ್ಚಿ ಮಾತನಾಡುತ್ತೇವೆ. ಇದಕ್ಕೆಲ್ಲ ಕಾರಣ ಎಂದರೆ ಅವರ ಜೊತೆಯಲ್ಲಿ ಕಾಲಹರಣ ಮಾಡೋದಕ್ಕಲ್ಲ, ಅವರು ನಮ್ಮ ಕಷ್ಟ ನಷ್ಟ ಸುಖ ದುಃಖಗಳಲ್ಲಿ ಸದಾ ನಮ್ಮ ಜೊತೆಯಲ್ಲಿ ಇರುತ್ತಾರೆ ಎಂಬ ನಂಬಿಕೆಯಿಂದ. ಇಲ್ಲಿ ಯಾವಾಗಲೂ ನಿನ್ನ ಬಗ್ಗೆ ಕಾಳಜಿ ವಹಿಸುವವರ ಕಡೆ ನಿನ್ನ ಯೋಚನೆ ಇರಲಿ. ಯಾಕೆಂದರೆ ನಾವು ಮೆಚ್ಚುವರಿಗಿಂತ ನಮ್ಮನ್ನು ಮೆಚ್ಚುವರು ಬದುಕಲಿ, ಅದು ಬಹಳ ಮುಖ್ಯ. ನಿನ್ನ ಅವಹೇಳನ ಮಾಡಿದವರ ಮುಂದೆ ಪೆದ್ದರಂತೆ ಇದ್ದು ಬಿಡು. ನಿನ್ನ ಹೊಗಳವರ ಮುಂದೆ ಏನೂ ಗೊತ್ತಿಲ್ಲದವರಂತೆ ಇದ್ದು ಬಿಡು. ಬೈದು ಬುದ್ಧಿ ಹೇಳೋವರ ಮುಂದೆ ತಲೆ ತಗ್ಗಿಸಿ ನಿಂತು ಬಿಡು. ಆದರೆ ಒಂದು ಮಾತು ನೆನಪಿಡು, ನಿನ್ನ ಸ್ವಾಭಿಮಾನವನ್ನು ಎಂದೂ ಬಿಟ್ಟು ಎಲ್ಲಿಯೂ ನಿಲ್ಲದಿರು. ಜೀವನದಲ್ಲಿ ಸಾಧನೆಗಳು ಮಾತ್ರ ಮುಖ್ಯವಲ್ಲ, ಅವುಗಳ ಮೂಲಕ ಹೇಗೆ ಬದಲಾವಣೆ ತಂದುಕೊಳ್ಳುತ್ತೀರೋ ಅದೇ ಅತ್ಯಂತ ಮುಖ್ಯವಾಗಿರುತ್ತದೆ. ಬದುಕಿನಲ್ಲಿ ಅಡಚಣೆಗಳು ನಮ್ಮ ಹೆಜ್ಜೆಯನ್ನು ನಿಲ್ಲಿಸುತ್ತಿದ್ದರೂ ನಿರಾಸೆ ಬೀರಬಾರದು. ಹೆಜ್ಜೆಯನ್ನು ಮುಂದುವರಿಸಿ ಸಾಧನದ ಕಡೆಗೆ ಸಾಗಿ. ನಮ್ಮ ಜೀವನದಲ್ಲಿ ನಮ್ಮ ಕಷ್ಟಗಳು, ನೋವುಗಳು, ನಷ್ಟಗಳು ನಮ್ಮ ನೆರೆಯವರ ಮುಂದಾಗಲಿ ಅಥವಾ ಬೇರೆಯವರ ಹತ್ತಿರವಾಗಲಿ ಎಂದು ಹೇಳಿಕೊಳ್ಳಬಾರದು. ಏಕೆಂದರೆ ಅವರು ನಮ್ಮ ವೀಕ್ನೆಸ್ ತಿಳಿದುಕೊಂಡು ತುಂಬ ಆಟ ಆಡಿಬಿಡ್ತಾರೆ.
ಇಲ್ಲಿ ಒಂದು ಸತ್ಯವಾದ ವಿಚಾರ ಎಂದರೆ, ನಮ್ಮ ಬದುಕಿನಲ್ಲಿ ನಮಗೆ ನಾವೇ ಮಾಡಿಕೊಳ್ಳುತ್ತಿರುವ ದೊಡ್ಡ ಮೋಸ ವಂಚನೆ ಎಂದರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ವಿಶ್ವಾಸ, ಕಾಳಜಿ, ಕಣ್ಣೀರು ಮತ್ತು ಸಮಯವನ್ನು ಮೀಸಲಿಡುವುದು. ಸೋಮಾರಿತನವು ಮಹತ್ವಾಕಾಂಕ್ಷೆಯನ್ನು ಕೊಲ್ಲುತ್ತದೆ. ಕೋಪವು ಬುದ್ಧಿವಂತಿಕೆಯನ್ನು ಕೊಲ್ಲುತ್ತದೆ. ಭಯವು ಕನಸನ್ನು ಕೊಲ್ಲುತ್ತದೆ. ಅಹಂಕಾರವು ಬೆಳವಣಿಗೆಯನ್ನು ಕೊಲ್ಲುತ್ತದೆ. ಅಸೂಯೆಯು ಶಾಂತಿಯನ್ನು ಕೊಲ್ಲುತ್ತದೆ. ಅನುಮಾನವು ಆತ್ಮವಿಶ್ವಾಸವನ್ನು ಕೊಲ್ಲುತ್ತದೆ. ನಮ್ಮ ಬದುಕಿನಲ್ಲಿ ಅಪಮಾನಗಳು, ಅವಮಾನಗಳನ್ನು ಎದುರಿಸುವ ಸಾಮರ್ಥ್ಯವಿದ್ದರೆ, ಸನ್ಮಾನಗಳನ್ನು ಸ್ವೀಕರಿಸುವ ಯೋಗ್ಯತೆ ಬಂದೇ ಬರುತ್ತದೆ. ಕಾಯಬೇಕು ಅಷ್ಟೆ. ನನ್ನ ಜೀವನದಲ್ಲಿ ನನಗೆ ಎಷ್ಟೇ ಕಷ್ಟಗಳು ಬಂದರೂ ನಾನು ಯಾವತ್ತೂ ಹೆದರೋನಲ್ಲ, ಖುಷಿಯವನಲ್ಲ, ಹೆದರಿ ಓಡೋನಲ್ಲ. ಏಕೆಂದರೆ ನಾನು 100 ಸಲ ಗೆದ್ದವನಲ್ಲ, 1000 ಸಲ ಸೋತವನು. ನಮ್ಮ ಬದುಕಿನಲ್ಲಿ ತಾಯಿಯ ಜೋಗಳು ಎಷ್ಟು ಶ್ರೇಷ್ಠವೋ, ತಂದೆಯ ಬೈಗಳು ಕೂಡ ಅಷ್ಟೇ ಶ್ರೇಷ್ಠ. ಜೀವನವೇ ಒಂದು ಸಮಸ್ಯೆಗಳ ಸಂತೆ ಇದ್ದ ಹಾಗೆ. ಆದರೆ ಇಲ್ಲಿ ಯಾವುದು ಶಾಶ್ವತ ಇಲ್ಲ. ಏನೇ ಬಂದರೂ ದೃಢವಾಗಿ ನಿಂತು ಎದುರಿಸಬೇಕು. ಇಲ್ಲಿ ನಮ್ಮ ಮನನೊಯಿಸಿ ದುಃಖಿಸಿ ಪಡೆಯುವ ಖುಷಿ ಅದು ನರಕಕ್ಕೆ ಸಮಾನ, ಮತ್ತು ನೋವಿನಲ್ಲಿ ನಗಿಸಿ ಪಡೆಯುವ ಖುಷಿ ಸ್ವರ್ಗಕ್ಕೆ ಸಮಾನ. ಹಸಿವು ಆದಾಗ ಸಿಗಲಾರದ ಅನ್ನ, ನಾವು ಬಯಸಿದಾಗ ಸಿಗಲಾರದ ಪ್ರೀತಿ, ನೋವಲ್ಲಿ ಜೊತೆಗಿರದ ಸ್ನೇಹ, ನಿರೀಕ್ಷೆಯ ತಾಳ್ಮೆ ಮೀರಿದ ಮೇಲೆ ದೇವರೇ ಬಂದರೂ ಕೂಡ ಬೇಡ ಎನಿಸುತ್ತದೆ. Thanks for watching my videos. Like it, share it and subscribe it.